45 degree lies in third quadrant. Then similarly, if I say, see, 300 and, okay, we have already written that. Say if I say 340 degree, ನೋಡಿ 340 degree ಅಂದ್ಕೊಳ್ಳಿ is less than 360 and greater than 270. ನೋಡಿ 270ಕ್ಕಿಂತ ಜಾಸ್ತಿ ಇದೆ, 360ಕ್ಕಿಂತ ಕಡಿಮೆ ಇದೆ, and direction of rotation is of course positive. So anti-clockwise, it lies in, this angle lies in fourth quadrant. So ಅದಕ್ಕೆ ನಾವು ಇವನ್ನ angles in first quadrant, angles in, if the point P lies in first quadrant, then such angles will lie in first quadrant. Then that point moves in anti-clockwise direction, it lies in second quadrant. So we have given some examples. ಅದೇ ತರ ನಮಗೆ ಮೂರನೇ ಕ್ವಾಡ್ರಂಟ್ ಆದರೂ ಪಾಯಿಂಟ್ ಬರ್ಬೋದು, ಇಲ್ಲ ಈ ಪಾಯಿಂಟ್ ನೆಕ್ಸ್ಟ್ ನಾಲ್ಕನೇ ಕ್ವಾಡ್ರಂಟ್ ಆದರೂ ಕೂಡ ಬರ್ಬೋದು. ಸೊ ವಾಟ್ ಇಸ್ ದಿಸ್ ಸೈನ್? ದಿಸ್ ಸೈನ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ರಿವಾಲ್ವಿಂಗ್ ಲೈನ್. ಸೊ ಅದು ಆಂಟಿ ಕ್ಲಾಕ್ ವೈಸ್, ಸಾಮಾನ್ಯವಾಗಿ ನಮಗೆ ಆ್ಯಂಗಲ್ ನಾವು ಏನು ಮಾಡ್ತೀವಿ, ಪಾಸಿಟಿವ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಿ. ಆ್ಯಂಗಲ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಸೊ ಇಫ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಇಸ್ ಕ್ಲಾಕ್ ವೈಸ್, ದೆನ್ ಅವರ್ ಆ್ಯಂಗಲ್ ಈಸ್ ನೆಗೆಟಿವ್. ಓಕೆ, ಸೈನ್ ಇಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್. ಸೊ ಇದನ್ನು ನಾವು ಏನಂತ ಹೇಳ್ತೀವಪ್ಪ ಅಂದರೆ, ಕ್ವಾಡ್ರಂಟ್ ಆ್ಯಂಗಲ್ಸ್ ಮೀನ್ಸ್ 0, 90 degree, 180 degree, 270, 360. These are called quadrant angles. So then that point may lie in first quadrant, second quadrant, third quadrant, fourth quadrant. ನೋಡಿ ಈ ಪಾಯಿಂಟ್ ಎಕ್ಸಾಕ್ಟ್ಲಿ ಆಕ್ಸಿಸ್ ಮೇಲೆ ಬಂದರೆ ಆ ಆ್ಯಂಗಲ್ಸ್ ಅನ್ನು ನಾವೇನಂತ ಹೇಳ್ತೀವಿ, ಕ್ವಾಡ್ರಂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅಂದರೆ ನೋಡಿ OP ಕರೆಕ್ಟಾಗಿ OX ಮೇಲೆ ಬಂದರೆ 0 degree, ಆ್ಯಂಗಲ್ ಇಸ್ 0. OP ಲೈಸ್ ಆನ್ OY ಬಂದರೆ ಆ್ಯಂಗಲ್ ಇಸ್ 90 degree. OP ಲೈಸ್ ಆನ್ OX ಡ್ಯಾಶ್ ಬಂದರೆ ಆ್ಯಂಗಲ್ ಇಸ್ 180 degree. If that revolving line lies on OY dash, that is angle is 270 degree. If it comes back to its original position, then the angle is 360 degree. So ಇದನ್ನು ನಾವು quadrant angles ಅಂತ ಹೇಳ್ತೀವಿ. then angles in different quadrants ಅಂತ ತಗೊಳ್ತೀವಿ. Okay, so I hope this is clear in this session. ನೋಡಿ ಅಬ್ಸರ್ವ್ ಮಾಡಿ ಸರಿಯಾಗಿ. Okay, I will erase all these things. ಇದು ನೋಡಿ ಮುಂದಿನ ಒಂದು ಪಾಯಿಂಟ್ಗೆ ಹೋಗೋಣ. Okay, let me put this aside here. ನೋಡಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಅಬ್ಸರ್ವ್ ಮಾಡೋಕೆ ಎಲ್ಲರೂ. ಅಬ್ಸರ್ವ್ ದ ಕ್ಲಾಸ್ ಕೇರ್ಫುಲಿ ಬಿಫೋರ್ ರೈಟಿಂಗ್ ಎನಿಥಿಂಗ್. ನೋಡಿ ಈಗ ನಮಗೆ ಗೊತ್ತಿದೆ ಪಾಯಿಂಟನ್ನು ನಾನು ಎಲ್ಲಾದರೂ ಕನ್ಸಿಡರ್ ಮಾಡ್ಬೋದು. ಸೊ ಓಕೆ, ಲೆಟ್ ಮಿ ಕನ್ಸಿಡರ್ ದ ಪಾಯಿಂಟ್ ಇನ್ ದ ಫಸ್ಟ್ ಕ್ವಾಡ್ರಂಟ್. ನೋಡಿ ಅಬ್ಸರ್ವ್ ಮಾಡಿ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ ನಾನು. ಸೊ ಲೆಟ್ ಮಿ ಟೇಕ್ ದಟ್. ಓಕೆ, ಇದನ್ನು ಆರಿಜಿನ್. ನೋಡಿ ಇನ್ಮೇಲೆ ಅಬ್ಸರ್ವ್ ಮಾಡಿ, ನಾನೀಗ ಏನೂ ಹಾಕಲಿಲ್ಲ ಅಂದರೂ ಡೈರೆಕ್ಷನ್ ಆಫ್ ರೊಟೇಷನ್ ಐ ವಿಲ್ ಟೇಕ್ ಇಟ್ ಆಸ್ ಆ್ಯಂಟಿ ಕ್ಲಾಕ್ ವೈಸ್. ಓಕೆ, ಲೆಟ್ ಮಿ ಮಾರ್ಕ್ ದಟ್ ಆ್ಯಂಗಲ್ ಆಸ್ ಥೀಟಾ. ನೋಡಿ ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಆಗಿ ಹಾಕಿಬಿಡೋಣ. ನೋಡಿ ದಿಸ್ PM is perpendicular, this we know 90 degree. Okay, angle M is 90 degree. ನೋಡಿ ಇಲ್ಲಿ ಈಗ ನೋಡೋಣ, ಈ ಡಿಸ್ಟೆನ್ಸ್ ಇದೆ, ನಮಗೆ ಗೊತ್ತಿದೆ ಇದು X ಕೋಆರ್ಡಿನೇಟ್. ಓಕೆ, ಆರಿಜಿನ್ O ಇಂದ X ಆಕ್ಸಿಸ್ ಮೇಲೆ ಇರ್ತಕ್ಕಂಥ ಯಾವುದೇ ಒಂದು ಪಾಯಿಂಟಿಗೆ ಇರ್ತಕ್ಕಂಥ ದೂರ ಇದೆಯಲ್ಲ, ಅದನ್ನು X ಕೋಆರ್ಡಿನೇಟ್ ಅಂತೀವಿ ಜನರಲ್ ಆಗಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಯೂನಿಟ್ ಇರುತ್ತೆ ಅದನ್ನು ನಾವು X ಅಂತ ಹೇಳ್ತೀವಿ. ದೆನ್ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ Y, ಅದನ್ನು Y ಕೋಆರ್ಡಿನೇಟ್ ಅಂತ ಹೇಳ್ತೀವಿ. ಅದರದ್ದು ಈ ಪಾಯಿಂಟ್ Pಗೆ ಕೋಆರ್ಡಿನೇಟ್ಸ್ ಏನಾಯಿತು, X ಮತ್ತು Y. ನೋಡಿ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದು ಜನರಲ್ ಆಗಿ ನಾವು R ಅಂತ ಕರಿತೀವಿ. ಜನರಲ್ ಆಗಿ ನಾವು ಅದನ್ನು R ಅಂತ ನೊಟೇಷನ್ ಮಾಡ್ತೀವಿ. ಇರಲಿ. ಓಕೆ, ಅಬ್ಸರ್ವ್ ದ ಡಯಾಗ್ರಾಮ್ ಕೇರ್ಫುಲಿ. ಸಿ ವಾಟ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಕನ್ಸಿಡರ್ಡ್ ಹಿಯರ್. ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ P. ನಾವು ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ನೋಡಿ ಈಗ ಕ್ವಾಡ್ರಂಟ್ ಕಾನ್ಸೆಪ್ಟ್ ಬರಬೇಕು ನಮಗೆ. ಇದು ಫಸ್ಟ್ ಕ್ವಾಡ್ರಂಟ್ ನಮಗೆ ನೋಡ್ಬೋಣ, 0 to 90 degree. ಸೊ ಅದೆಲ್ಲ ಮನಸ್ಸಲ್ಲಿರ್ಬೇಕು, 0 to 90 degree ಇದೆ. ಓಕೆ, ಐ ಹ್ಯಾವ್ ಕನ್ಸಿಡರ್ಡ್ ಎ ಪಾಯಿಂಟ್ ಇನ್ ಫಸ್ಟ್ ಕ್ವಾಡ್ರಂಟ್. ನೀವು ಪಾಯಿಂಟನ್ನು ಎಲ್ಲಾದರೂ ತೊಗೊಳ್ಳಿ, ಫಸ್ಟ್ ಕ್ವಾಡ್ರಂಟಲ್ಲಿ ತೊಗೊಂಡ್ರೆ ನನಗೆ X ಮತ್ತು Y ಬೋತ್ ವಿಲ್ ಬಿ ಪಾಸಿಟಿವ್. ಅದಕ್ಕೆ ನಾನು ಫಸ್ಟ್ ಕ್ವಾಡ್ರಂಟಲ್ಲಿ ತೊಗೊಂಡಿದ್ದೀನಿ ಪಾಯಿಂಟನ್ನು. ನೋಡಿ ಈಗ ಅಬ್ಸರ್ವ್ ಮಾಡಿ, ಐ ಹ್ಯಾವ್ ಡ್ರಾನ್ ಪರ್ಪೆಂಡಿಕ್ಯುಲರ್, ಒಂದು PM ಅಂತ ಪರ್ಪೆಂಡಿಕ್ಯುಲರ್ನ X ಆಕ್ಸಿಸ್ಗೆ ನಾನು ಡ್ರಾ ಮಾಡಿದ್ದೀನಿ. ಐ ಗಾಟ್ ದಿಸ್ ಆ್ಯಂಗಲ್ ಆಸ್ 90 degree. ಸೊ ನಮಗೆ ಗೊತ್ತಾಗುತ್ತೆ ನೋಡಿ, ಟ್ರಯಾಂಗಲ್ OMP ಅಂತ ಏನಿದೆಯಲ್ಲ ತ್ರಿಭುಜ, ನೋಡಿ ಈ ತ್ರಿಭುಜ ಇದೆ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೋಡಿ ಅದು ಲಂಬಕೋನ ತ್ರಿಭುಜ. ಇಟ್ ಈಸ್ ಅ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ವೈ ಇಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್? ಬಿಕಾಸ್ one angle is 90 degree. ನೋ ಟೈಪ್ಸ್ ಆಫ್ ಟ್ರಯಾಂಗಲ್ಸ್ ಗೊತ್ತಿದೆ ನಮಗೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ.
ಸೊ ನಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಾನು ತಗೊಂಡಿರೋದು. ದಿಸ್ OMP ಈಸ್ ಎ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಅಬ್ಸರ್ವ್ ಮಾಡಿ, ಎಲ್ಲಿದೆ ರೈಟ್ ಆ್ಯಂಗಲ್, ಎಲ್ಲಿ ಫಾರ್ಮ್ ಆಗಿದೆ ರೈಟ್ ಆ್ಯಂಗಲ್, ಯಾವ ಬಿಂದುವಿನಲ್ಲಿ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ ಅಂದರೆ ಎಂ. ಸೊ ಇಲ್ಲಿ ನಮ್ಮ ಅಬ್ಸರ್ವೇಷನ್ ನೋಡಿ, ಆ್ಯಂಗಲ್ OMP ಈಸ್ 90 ಡಿಗ್ರಿ. Therefore, the triangle is a right angle triangle. So this triangle is a right angle triangle. So angle OMP is what? 90 degree. ಓಕೆ ನೋಡಿ, ಈ ಒಂದು ಸಿಚುಯೇಷನ್ ನಮ್ಮ ಹತ್ರ ಇದೆ. ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಗಾಟ್? ನಮ್ಮ ಹತ್ರ ಏನಿದೆ, ಒಂದು ಟ್ರಯಾಂಗಲ್ ಇದೆ, ಒಂದು ಬಿಂದುವಿನಲ್ಲಿ ಕೋನ 90 ಡಿಗ್ರಿ ಇದೆ. ಯಾವ ಬಿಂದುವಿನಲ್ಲಿ 90 ಡಿಗ್ರಿ ಆಂಗಲ್ ಉಂಟಾಗಿರ್ತಕ್ಕಂಥದ್ದು? ಆ್ಯಂಗಲ್ ಎಂ. ನೋಡಿ, ಆ್ಯಂಗಲ್ ಎಂ ಅದನ್ನು ಪೂರ್ತಿಯಾಗಿ ಆ್ಯಂಗಲ್ OMP ಅಂತ ಹೇಳಿದ್ವಿ. ಸೊ ಇಫ್ ವಿ ಹ್ಯಾವ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದೆನ್ ನಮಗೆ ಗೊತ್ತಿದೆ ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇತ್ತಂದ್ರೆ ನೋಡಿ 90 ಡಿಗ್ರಿಗೆ ಆಪೋಸಿಟ್ ಸೈಡ್. ಸೊ ದ ಸೈಡ್ ವಿಚ್ ಈಸ್ ಆಪೋಸಿಟ್ ಟು 90 ಡಿಗ್ರಿ, ವಿನೋ ಅದನ್ನು ನಾವೇನು ಕರಿತೀವಿ? ದ ಸೈಡ್ ಆಪೋಸಿಟ್ ಟು 90 ಡಿಗ್ರಿ, ದಟ್ ಈಸ್ ಕಾಲ್ಡ್ ಹೈಪೋಟನಸ್. ನೋಡಿ, ಅದನ್ನು ವಿಕರ್ಣ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ದ ಸೈಡ್ ಆಪೋಸಿಟ್ ಟು ರೈಟ್ ಆ್ಯಂಗಲ್. ನೋಡಿ, ರೈಟ್ ಆ್ಯಂಗಲ್ ಎಲ್ಲಿರುತ್ತೆ ಅದಕ್ಕೆ ಆಪೋಸಿಟ್ ಸೈಡ್ ನಮಗೆ ಹೈಪೋಟನಸ್ ಅಂತ ಹೇಳ್ತೀವಿ, ವಿಕರ್ಣ. ಸೊ ದಿಸ್ OP ಈಸ್ ಕಾಲ್ಡ್ ಹೈಪೋಟನಸ್. ಓಕೆ ನೋಡಿ, ರಿಮೈನಿಂಗ್ 2 ಸೈಡ್ಸ್, ಈಗ ನಮಗೆ ಒಟ್ಟು 3 ಸೈಡ್ಸ್ ಇದೆ ಟ್ರಯಾಂಗಲ್ಗೆ. ಅದರಲ್ಲಿ ಸೈಡ್ ಆಪೋಸಿಟ್ ಟು ರೈಟ್ ಆ್ಯಂಗಲ್ ಇಸ್ ಕಾಲ್ಡ್ ಹೈಪೋಟನಸ್. ಓಕೆ, ವಿಕರ್ಣ. ನೋಡಿ, ಈಗ ನಮ್ಮ ಆ್ಯಂಗಲ್ 90 ಡಿಗ್ರಿ ಇಲ್ಲಿದೆ, ಗೊತ್ತಾಗ್ತಿದೆ ನೋಡಿ, 90 ಡಿಗ್ರಿ ಇದೆ. ಎಕ್ಸೆಪ್ಟ್ ದಿಸ್ ಈಸ್ 90 ಡಿಗ್ರೀಸ್ ಫಾರ್ಮ್ಡ್ ಅಟ್ ದಿಸ್. ಸೊ ವಾಟ್ ಆರ್ ದ ಅದರ್ 2 angles? One is theta. Okay, theta and direction of rotation is of course anti-clockwise. See, another angle is here. Observe ಮಾಡಿ, ಇಲ್ಲೊಂದು ಆ್ಯಂಗಲ್ ಇದೆ ನೋಡಿ, ಇಲ್ಲೊಂದು ಆ್ಯಂಗಲ್ ಇದೆ. ಸೊ ನೋಡಿ, ದಿಸ್ ಸೈಡ್ ಈಸ್ ಕಾಲ್ಡ್ ವಾಟ್? ಹೈಪೋಟನಸ್. ಈಗ ನನಗೆ ಉಳಿದಿದ್ದೇನು? ಅದರ್ 2. ವಾಟ್ ಆರ್ ದ ಅದರ್ 2 ಸೈಡ್ಸ್? OM ಅನ್ನೋದು ಒಂದು ಸೈಡ್ ಇದೆ, ಇನ್ನೊಂದು PM ಅನ್ನೋದು ಒಂದು ಸೈಡ್ ಇದೆ. ನೋಡಿ, ಅಬ್ಸರ್ವ್ ಮಾಡಿ. ಸೊ ಈಗ ನನಗೆ ರಿವಾಲ್ವಿಂಗ್ ಲೈನ್ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡಿ, OP ಇಟ್ ಇಸ್ ಅ ರಿವಾಲ್ವಿಂಗ್ ಲೈನ್. ಸೊ ನನಗೆ OP ಹಿಯರ್ ಆಲ್ಸೋ OP ಇಸ್ ಅ ರಿವಾಲ್ವಿಂಗ್ ಲೈನ್. ಅಬ್ಸರ್ವ್ ಮಾಡಿ, OP OX ಮೇಲೆ ಬಂದರೆ ದಿಸ್ ಆ್ಯಂಗಲ್ ವಿಲ್ ಬಿ 0. ಇಫ್ OP ಲೈಸ್ ಆನ್ OY, ದಟ್ ಆ್ಯಂಗಲ್ ಈಸ್ 90 ಡಿಗ್ರಿ. ಇಫ್ OP ಲೈಸ್ ಆನ್ OX dash, then that angle is 180 degree. If OP lies on OY dash, that is 270 degree. So ಇದು ಡೈರೆಕ್ಷನ್ ಆಫ್ ರೊಟೇಷನ್ ಆಂಟಿ-ಕ್ಲಾಕ್ವೈಸ್, ವಿ ಆಲ್ ಡಿಸ್ಕಸ್ಡ್ ಇನ್ ದಿಸ್. ನೋಡಿ, ಈಗ ನನಗೆ ಈ ಲೈನ್ OP ಇದೆಯಲ್ಲ, ಸೈಡ್ OP ಸೈಡ್, ದಿಸ್ ಸೈಡ್ ಈಸ್ ಕಾಲ್ಡ್ ಹೈಪೋಟನಸ್. ನೋಡಿ, ಈಗ ನಮ್ಮ ಆ್ಯಂಗಲ್ ಇಲ್ಲಿದೆ ನೋಡಿ, ಥೀಟಾ, ಇದು 90 ಡಿಗ್ರಿ ಇದೆ. ಅಬ್ಸರ್ವ್ ಮಾಡಿ, ದ ಆ್ಯಂಗಲ್ ವಿಚ್ ಈಸ್ ಆಪೋಸಿಟ್ ಟು ದಿಸ್ ಆ್ಯಂಗಲ್, ದಿಸ್, ಓಕೆ, ಥೀಟಾ. ಸೊ ಈ ಆ್ಯಂಗಲ್ಗೆ ವಿರುದ್ಧವಾಗಿರ್ತಕ್ಕಂಥ ಸೈಡ್ ಯಾವುದಿದೆ ನೋಡಿ, ಈ ಸೈಡ್ ಇದೆ ಟ್ರಯಾಂಗಲ್ ಅಲ್ಲಿ. ಅದಕ್ಕೆ ನಾವು ಈ PM ಅಂತಿದೆಯಲ್ಲ, ಈ ಸೈಡನ್ನು ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ, ಆಪೋಸಿಟ್ ಸೈಡ್ ಆಫ್ ಥೀಟಾ ಅದು. ಸೊ ಒಂದು ಹೈಪೋಟನಸ್, ಇನ್ನೊಂದೇನು ಆಪೋಸಿಟ್ ಸೈಡ್ ಆರ್ ಹೈಟ್ ಅಂತ ಹೇಳ್ತೀವಿ. ಓಕೆ ನೋಡಿ, ಇನ್ನೊಂದು ಸೈಡ್ ಬಂತು ನಮಗೆ ಆಪೋಸಿಟ್. ಸೊ ಇದರಲ್ಲಿ ನಮಗೆ ಏನು ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಆಗಿರೋ ಸೈಡನ್ನು ಹೈಪೋಟನಸ್ ಅಂತೀವಿ, OP. ಸೊ ಥೀಟಾಗೆ ಆಪೋಸಿಟ್ ಇರ್ತಕ್ಕಂಥ ಆ್ಯಂಗಲ್ ಏನಂತ ಇದೆ, ಅದನ್ನು ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಅದರ ಲೆಂತ್ ನಾನು ಎಂತ ಮಾರ್ಕ್ ಮಾಡಿದ್ದೀನಿ, Y ಅಂತ ಮಾರ್ಕ್ ಮಾಡಿದ್ದೀನಿ. ಓಕೆ, ದಟ್ PM ಇಸ್ ಕಾಲ್ಡ್ ಆಪೋಸಿಟ್ ಸೈಡ್. ನೋಡಿ, ಆಪೋಸಿಟ್ ಸೈಡ್. ನೋಡಿ, ಇನ್ನೊಂದು ಸೈಡ್ ಉಳಿಯಿತು. ಅಬ್ಸರ್ವ್ ಮಾಡಿ, ಇಫ್ ವಿ ಹ್ಯಾವ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅವರ್ ಜಾಬ್ ಈಸ್ ಟು ಫೈಂಡ್ ಔಟ್ ದ ಆ್ಯಂಗಲ್ಸ್ ಅಂಡ್ ನೇಮ್ ದೆಮ್. ನಮ್ಮ ಹತ್ರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂದರೆ ನಾವು ಅದರಲ್ಲಿ ಹೈಪೋಟನಸ್ ಗುರುತಿಸಬೇಕು. ನೋಡಿ, ಹೈಪೋಟನಸ್ ಅಂದ್ರೆ ಏನು? ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಇರ್ತಕ್ಕಂಥ ಸೈಡನ್ನು ನಾವು ಹೈಪೋಟನಸ್ ಅಂತ ಹೇಳ್ತೀವಿ. ಸೊ ಹೈಪೋಟನಸ್ ಇಸ್ ಐಡೆಂಟಿಫೈಡ್. ದೆನ್ ದ ಆ್ಯಂಗಲ್ ಆಪೋಸಿಟ್ ಟು ಥೀಟಾ. ಸೊ ನಾವು ಥೀಟಾ, ಆಲ್ಫಾ, ಬೀಟಾ, ಗಾಮಾ, ಗ್ರೀಕ್ ಲೆಟರ್ಸ್ ಯೂಸ್ ಮಾಡ್ತೀವಿ ಆ್ಯಂಗಲ್ಸ್ನ ಮಾರ್ಕ್ ಮಾಡೋದಕ್ಕೆ, ಗುರ್ಸೋದಕ್ಕೆ. ನೋಡಿ, ಈ ಥೀಟಾ ಅಂತ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಟ್ರಯಾಂಗಲಲ್ಲಿ. ನಮ್ಮ ಟ್ರಯಾಂಗಲ್ ಯಾವುದು? OMP ಇಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡಿ, ಈ ಟ್ರಯಾಂಗಲ್ ಥೀಟಾ ಇಲ್ಲಿದೆ, ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸೈಡ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಪೋಸಿಟ್ ಸೈಡ್ ಆಫ್ ಥೀಟಾ. ಸ್ವಲ್ಪ ಬರ್ದಿಲ್ಲ ನಾನು, ಆಪೋಸಿಟ್ ಸೈಡ್ ಆಫ್ ಥೀಟಾ. ದೆನ್ ರಿಮೈನಿಂಗ್ ಸೈಡ್ ನೋಡಿ, ಇವೆರಡು ಸೈಡ್ ಬಿಟ್ಟು ಹೈಪೋಟನಸ್ ಆಯಿತು, ಆಪೋಸಿಟ್ ಸೈಡ್ ಆಯಿತು, ಇನ್ನೊಂದು ಸೈಡ್ ಇಲ್ಲಿ ಉಳಿತು, OM ಅಂತ ಕಾಣಿಸ್ತಾ ಇದೆ ನಮಗೆ. ನೋಡಿ, ಅದನ್ನ ನಾನು X ಅಂತ ಕೊಟ್ಕೊಂಡಿದ್ದೀನಿ, ಅದೇನಾದ್ರೂ ಇಲ್ಲಿ ಡಿಸ್ಟೆನ್ಸ್ ನೋಡಿ, ಇಲ್ಲಿ OM ಅಂತಿದೆ. ಅಂದರೆ OM ಅನ್ನು ನಾವೇನಂತ ಕರೀಬೇಕು, ಅದಕ್ಕೊಂದು ಹೆಸರು ಕೊಡಬೇಕು. ದಟ್ ಈಸ್ ಅಡ್ಜಸೆಂಟ್ ಸೈಡ್ ಆಫ್ ಥೀಟಾ. That OM is called
ನೋಡಿ ಅಡ್ಜಸೆಂಟ್ ಸೈಡ್ ಇಲ್ಲಿ ಬರೆದು ಬಿಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಅಡ್ಜಸೆಂಟ್ ಸೈಡ್. ಸೊ in a right angle triangle we have three important things to remember. One is hypotenuse means side opposite to right angle, then opposite to theta or alpha or beta, whatever may be. So that is considered as opposite side of theta, then remaining side is considered as adjacent side of theta. So in this case I have considered a point P in first quadrant. ಅಲ್ಲಿ ಸೈನ್ ಪ್ರಶ್ನೆ ಬರುತ್ತೆ, ಸೈನ್ ಏನಿರುತ್ತೆ ಅಂತ. ಸೊ ಸೈನ್ ಡಿಫರ್ ಆಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಸೈನ್ ಬೇರೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದ್ರೆ ಸೈನ್ ಬೇರೆ ಆಗುತ್ತೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಬೇರೆ ಆಗುತ್ತೆ. ಅದನ್ನು ನಾವು ಮುಂದಿನ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ ಮುಂದಿನ ತರಗತಿಯಲ್ಲಿ. ಈಗ ಸದ್ಯಕ್ಕೆ ನೋಡಿ ನಾನು ಪಿ ಅನ್ನೋಕ್ಕಂತಕ್ಕಂಥ ಪಾಯಿಂಟ್ ಎಲ್ಲಿ ತೊಗೊಂಡಿದ್ದೀನಿ, ಫಸ್ಟ್ ಕ್ವಾಡ್ರೆಂಟ್ ತೊಗೊಂಡಿದ್ದೀನಿ, ಅಂದರೆ 0 to 90 ಡಿಗ್ರಿ. ಸೊ ಇಫ್ ವಿ ಹ್ಯಾವ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ವಿ ವಿಲ್ ಬಿ ಹ್ಯಾವಿಂಗ್ ಹೈಪೋಟೆನಸ್, ಆಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್. ಇವು ಟ್ರಯಾಂಗಲ್ನ 3 ಸೈಡ್ಗಳು. ಸೊ ನಾವೇನಂತ ಹೇಳಿದ್ವಿ, ಟ್ರಿಗ್ನೋಮೆಟ್ರಿ ಮೀನ್ಸ್ ಇಟ್ ಇನ್ವಾಲ್ವ್ಸ್ ಆರ್ ಇಟ್ ಡೀಲ್ಸ್ ವಿತ್ ದ ಮೆಜರ್ಮೆಂಟ್ ಆಫ್ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಅಂಡ್ ಮೆನಿ ರಿಲೇಷನ್ಶಿಪ್ಸ್ ಅಂತ ಹೇಳಿದ್ವಿ. ಸೊ ನಮ್ಮ ಹತ್ರ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂದರೆ ನಾವು ಈ 3 ಫಸ್ಟ್ ಗುರ್ತು ಮಾಡ್ಕೋಬೇಕು. ಮುಂದಿನ ನಾವು ಆಮೇಲೆ ಕಾನ್ಸೆಪ್ಟ್ಗಳಿಗೆ ಹೋಗಬೇಕು. ನೋಡಿ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ರೈಟ್ ಅನದರ್. ನೋಡಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ನಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಈ ಥರ ಇದೆ ಅಂತ ಅನ್ಕೊಳ್ಳೋಣ. ಈಗ ನಾವು ಹೆಸರನ್ನ ಚೇಂಜ್ ಮಾಡ್ತೀನಿ. ಓಕೆ, ಲೆಟ್ ಮಿ ರೈಟ್ ದಿಸ್ PQR. ಈಗ ನೋಡಿ ನಮಗೆ ಆ್ಯಂಗಲ್, ಓಕೆ, ಡೈರೆಕ್ಷನ್ ಆಫ್ ರೊಟೇಷನ್ ಆ್ಯಂಟಿ ಕ್ಲಾಕ್ ವೈಸ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಲೆಟ್ ಮಿ ರೈಟ್ ದಿಸ್ ಆಸ್ ನೋಡಿ ಥೀಟಾ ಇಲ್ಲಿದೆ ಅಂತ ಅನ್ಕೊಳ್ಳೋಣ. ನೋಡಿ ಇನ್ ಟ್ರಯಾಂಗಲ್ PQR, ಸೊ ವೇರ್ ಆರ್ ದ ಸೈಡ್ಸ್ ಐಡೆಂಟಿಫೈ ದಮ್ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಥೀಟಾ ಅಂತ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಆಫ್ ಆಲ್ ಇದು 90 ಡಿಗ್ರಿ ಇದೆ, ಅಂದರೆ ಇಲ್ಲಿ ನಮಗೇನು ಆ್ಯಂಗಲ್ PQR ಎಷ್ಟು ಡಿಗ್ರಿ ಇದೆ ನೋಡಿ 90 ಡಿಗ್ರಿ. ಇಟ್ ಇಸ್ ರೈಟ್ ಆಂಗಲ್. ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ರೈಟ್ ಆಂಗಲ್ ಟ್ರಯಾಂಗಲ್ ಇರಬೇಕು. ಸೊ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆರ್ ಬೇಸ್ಡ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್ ಓನ್ಲಿ. ಸೊ ಈಗ ಆಂಗಲ್ Q ಎಷ್ಟಿದೆ 90 ಡಿಗ್ರಿ, ಇಟ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ನೋಡಿ ರೈಟ್ ಆಂಗಲ್ ಟ್ರಯಾಂಗಲ್ಗೆ ಆಪೋಸಿಟ್ ಸೈಡ್ ಇದು ಹೈಪೋಟೆನಸ್ ಆಗುತ್ತೆ. ಹಾಗಾದ್ರೆ ಹೈಪೋಟೆನಸ್ ಯಾವುದು ನೋಡಿ PR. ಇದನ್ನು ನಾನು ಹೈಪೋಟೆನಸ್ HYP ಅಂತ ಬರೀತೀನಿ, ಶಾರ್ಟ್ ಫಾರ್ಮ್ 3 letters. HYP ಅಂದರೆ ಹೈಪೋಟೆನಸ್, ವಿಕರ್ಣ ಅಂತ ಹೇಳ್ತೀವಿ. 90 ಡಿಗ್ರಿ ಆಪೋಸಿಟ್ ಸೈಡ್. ನೋಡಿ ವಾಟ್ ಇಸ್ ದ ಅದರ್ ಸೈಡ್, ವೇರ್ ಇಸ್ ಮೈ ಮೆಜರಿಂಗ್ ಆ್ಯಂಗಲ್. ನೋಡಿ ಮೆಜರಿಂಗ್ ಆ್ಯಂಗಲ್ ಥೀಟಾ ಇಲ್ಲಿದೆ ನಮಗೆ. ಥೀಟಾ, ಆಲ್ಫಾ, ಬೀಟಾ ನೋಟೇಷನ್ ನಾವು ಏನಾದ್ರು ಕೊಡ್ಕೋಬಹುದು. ನೋಡಿ ಥೀಟಾ ಇದೆ, ಇದಕ್ಕೆ ಆಪೋಸಿಟ್ ಸೈಡ್ ಯಾವುದಿದೆ ನೋಡಿ, ಇದಕ್ಕೆ ಆಪೋಸಿಟ್ ಸೈಡ್ ಅಂದರೆ ನೀವು ಇಲ್ಲಿ ನೋಡಬೇಕು. ಸೊ ಇದು ಆಪೋಸಿಟ್ ಸೈಡ್ ಯಾವುದು QR. ಇದನ್ನು ನಾವು ಏನಂತ ಕರಿತೀವಿ, ಇದನ್ನು ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಹಾಗಾದರೆ ಈ QR ನ ಈಗ ಏನಾಯಿತು ನೋಡಿ ಆಪೋಸಿಟ್ ಸೈಡ್, OPP ಅಂತ ಬರ್ತೀನಿ, ಆಪೋಸಿಟ್ ಸೈಡ್ ಸಿಕ್ಕೋಯ್ತು. ಸೊ ಐ ಗಾಟ್ ಹೈಪೋಟೆನಸ್, ಐ ಗಾಟ್ ಆಪೋಸಿಟ್ ಸೈಡ್. ವಾಟ್ ಈಸ್ ದ ರಿಮೈನಿಂಗ್ ಸೈಡ್, ಇನ್ನೊಂದು ಉಳಿತು ನೋಡಿ ಸೈಡ್, ಇದು PQ. ಸೊ ಇದನ್ನು ನಾವು ಆಟೋಮೆಟಿಕ್ಲಿ ನಾವೇನಂತ ಕರಿಬೋದು, ಅಡ್ಜಸೆಂಟ್ ಅಂತ ಹೇಳ್ತೀವಿ, ಅಂದರೆ QP ಆರ್ PQ. ಸೊ ದಿಸ್ ಈಸ್ ಕಾಲ್ಡ್ ಅಡ್ಜಸೆಂಟ್, ಅದನ್ನು ADJ ಅಂತ ಬರೀ ಅಡ್ಜಸೆಂಟ್. ನೋಡಿ ಈ ಟ್ರಯಾಂಗಲಲ್ಲಿ. ಅದಕ್ಕೆ ವೆನ್ ಎವರ್ ವಿ ಗಾಟ್ ಎ ಟ್ರಯಾಂಗಲ್, ನಾವು ಇದೇ ನಮಗೆ ಆಪೋಸಿಟ್ ಇದೆ ಅಡ್ಜಸೆಂಟ್ ಅಂತ ತೀರ್ಮಾನಕ್ಕೆ ನಾವು ಬರಬಾರ್ದು. ನೋಡಿ ನಮಗೇನಿರುತ್ತೆ, ರೈಟ್ ಆ್ಯಂಗಲ್ ಇದ್ದರೆ ಅಬ್ಸರ್ವ್ ಮಾಡಿ, ರೈಟ್ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಹೈಪೋಟೆನಸ್, ದೆನ್ ಆ್ಯಂಗಲ್ ವಿಚ್ ವಿ ಮಾರ್ಕ್ ದಟ್ ಆಪೋಸಿಟ್ ಸೈಡ್ ಕನ್ಸಿಡರ್ಡ್ ಆಸ್ ಆಪೋಸಿಟ್ ಸೈಡ್ ಹೈಟ್, ರಿಮೈನಿಂಗ್ ಸೈಡ್ ಈಸ್ ಕನ್ಸಿಡರ್ಡ್ ಆಸ್ ಅಡ್ಜಸೆಂಟ್ ಸೈಡ್. ಓಕೆ, ನೋಡಿ ಇದರಲ್ಲಿ ಆಪೋಸಿಟ್ ಸೈಡ್ ಇದೆ, ಹೈಪೋಟೆನಸ್ ಆಯಿತು, ಅಡ್ಜಸೆಂಟ್ ಆಯಿತು ಇನ್ ದಿಸ್ ಕೇಸ್. ಓಕೆ, ಸೊ ಲೆಟ್ ಮೀ ಡ್ರಾ ಅನದರ್ ಟ್ರಯಾಂಗಲ್. ನೋಡಿ ಇನ್ನೊಂದು ಟ್ರಯಾಂಗಲನ್ನು ನಾನು ಡ್ರಾ ಮಾಡ್ತೀನಿ. ಜಸ್ಟ್ ಇದನ್ನು ಒಂದು ಜನರಲ್ ಆಗಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಸಪೋಸ್ ನಮ್ಮ ಟ್ರಯಾಂಗಲ್ ಈ ಥರ ಇತ್ತು ಅಂತ ಅಂದ್ಕೊಳ್ಳೋಣ. ನೋಡಿ LMN, ಓಕೆ, ಹೆಸರು ಚೇಂಜ್ ಮಾಡಿದ್ದೀನಿ, LMN. ನೋಡಿ ಇದು 90 ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಇದು ಥೀಟಾ ಇದೆ ಅಂತ. ಓಕೆ, ಲೆಟ್ ಮಿ ಮಾರ್ಕ್ ದಿಸ್ ಆಲ್ಫಾ. ಚೇಂಜ್ ಮಾಡ್ತೀನಿ ನೋಟೇಷನ್ನ. ನೋಡಿ ಇನ್ ಟ್ರಯಾಂಗಲ್ LMN, ಸೊ ವೇರ್ ಆರ್ ದ 3 ಸೈಡ್ಸ್, ನೇಮ್ ದೆಮ್ ಅಂತಂದಾಗ ನೋಡಿ LMN ಇದೆ. ಸೊ ಫಸ್ಟ್ ನೋಡಿ ಇಲ್ಲಿ ಆ್ಯಂಗಲ್ MLN ಆರ್ NLM, ಅದು 90 ಡಿಗ್ರಿ ಇದೆ. ಸೊ ದಟ್ ಈಸ್ right angle triangle. So where is my right angle? Right angle is L. See L. So the side opposite to right angle. ನೋಡಿ ಈಗ ರೈಟ್ ಆಂಗಲ್ ಇಲ್ಲಿದೆ, ಇದಕ್ಕೆ ಆಪೋಸಿಟ್ ಸೈಡ್ ಯಾವುದಿದೆ, MN ಇದೆ. ಸೊ ಇದನ್ನು ನಾವೇನಂತ ಹೇಳ್ಬೇಕು, ಹೈಪೋಟೆನಸ್. ಓಕೆ, ದಿಸ್ MN ಈಸ್ ಹೈಪೋಟೆನಸ್. ಸೊ ನಾವು MN ಅನ್ನು ನಾವೇನಂತ ಹೇಳ್ತೀವಿ ನೋಡಿ, ಹೈಪೋಟೆನಸ್ ಅಂತ ಹೇಳ್ತೀವಿ. ಓಕೆ, ಒಂದು ಮುಗೀತು. ನೋಡಿ ಈಗ ಆ್ಯಂಗಲ್ ಇಲ್ಲಿ ನೋಡಿ, ಆ್ಯಂಗಲ್ N ನನಗೆ ಆಲ್ಫಾ ಅಂತಿದೆ. ಓಕೆ, ಮೆಜರಿಂಗ್ ಆ್ಯಂಗಲ್ ಆಲ್ಫಾ N. ಸೊ ವಾಟ್ ಈಸ್ ದ ಆಪೋಸಿಟ್ ಸೈಡ್ ಟು ದಿಸ್ ಆ್ಯಂಗಲ್? ನೋಡಿ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ನೋಡಿ, ಇದು ವಿರುದ್ಧ ನೋಡಿ LM ಇದೆ. ಇದನ್ನು ನಾವು ಆಪೋಸಿಟ್ ಸೈಡ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ನನಗೆ ML ಏನಾಯಿತು,
opposite side. So I got hypotenuse, I got opposite. So what is the other side? LN. Okay, LN. ಇದನ್ನು ನಾವು ಏನು ಅನ್ಬೇಕು? ಅಡ್ಜಸೆಂಟ್ ಸೈಡ್. ನೋಡಿ, ಅಡ್ಜಸೆಂಟ್. ಈ ರೀತಿ ನಮ್ಮ ಸೈಡ್ಸ್ಗಳನ್ನು ನಾವು ಗುರ್ತು ಮಾಡ್ತಾ ಹೋಗಬೇಕು. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ ಇದನ್ನು ಜನರಲ್ ಆಗಿ ನಾವು ಬರ್ತಿದ್ದೀವಿ. ಸೊ ಇಫ್ ವಿ ಹ್ಯಾವ್ ಎ ರೈಟ್ ಆಂಗಲ್ ಟ್ರಯಾಂಗಲ್, see if we have a right angle triangle and a point in the first quadrant, then if we consider theta as an acute angle, okay, so theta is of course it is acute angle, so 0 to 90 degree ತಗೊಂಡಿದ್ದೀನಲ್ಲ. So if we have an acute angle theta and a point P which lies in first quadrant, then this x, y and hypotenuse all are positive. Then we can define 6 ಟ್ರಿಗನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನೋಡಿ, ಅಬ್ಸರ್ವ್ ಮಾಡಿ. ಇಂಥ ಒಂದು ಸಂದರ್ಭ ಇದ್ದರೆ, ಅಂದರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದು ಅದರಲ್ಲಿ ಹೈಪೋಟೆನಸ್, ಆಪೋಸಿಟ್ ಸೈಡ್, ಅಡ್ಜಸೆಂಟ್ ಸೈಡ್ ಇದ್ದರೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನು ನಾವು ಡಿಫೈನ್ ಮಾಡ್ತೀವಿ. ನೋಡಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅನುಪಾತ. ಏನು ಅನುಪಾತ? ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂದಮೇಲೆ 3 ಸೈಡ್ಸ್ ಇದೆ. ಆ 3 ಸೈಡ್ಸ್ಗಳ ಹೆಸರನ್ನು ನೋಡಿದ್ದೀವಿ ನಾವೀಗ. ಹೈಪೋಟೆನಸ್, ಅಡ್ಜಸೆಂಟ್ ಸೈಡ್, ಆಪೋಸಿಟ್ ಸೈಡ್. ಅವ್ನು ಹೆಂಗೆ ಗುರುತಿಸ್ಬೇಕು ಅನ್ನೋದು ಕೂಡ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಬೇಸ್ಡ್ ಆನ್ ದ ರೇಷಿಯೋಸ್ ಆಫ್ ದೋಸ್ ಸೈಡ್ಸ್, ಓಕೆ, ರೇಷಿಯೋಸ್ ಆಫ್ ದ ಸೈಡ್ಸ್ ನಾವು ಹೆಸರನ್ನು ಕೊಡ್ತಾ ಹೋಗ್ತೀವಿ. ದೋಸ್ ನೇಮ್ಸ್ ಆರ್ ಕಾಲ್ಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನಾವು ಅವನ್ನ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಲೂ ಕರಿತೀವಿ. ಹಾಗಾದ್ರೆ ಏನು? ಹಾಗಾದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ನೋಡಿ, ಇಲ್ಲಿ ನನಗೆ ನೋಡಿ, ಈ ಟ್ರಯಾಂಗಲ್ ಅಲ್ಲಿ OMP ನಲ್ಲಿ ನನಗೆ 3 ಸೈಡ್ಸ್ ಯಾವುದಿದೆ ಗೊತ್ತಿದೆ ನನಗೆ. OP ಇದೆ, OM ಇದೆ, ಓಕೆ, PM ಇದೆ. ವಿ ಹ್ಯಾವ್ 3 ಸೈಡ್ಸ್. ಸೊ ನೇಮ್ಸ್ ನಮ್ಗೆ ಬರ್ಬಿಟ್ಟಿದ್ವಿ. ನೋಡಿ, OP ಅಂದ್ರೆ ಏನು? ಹೈಪೋಟೆನಸ್ ಅಂತೀವಿ. OM ಅಂತಂದ್ರೆ ನೋಡಿ, ಹೆಸರು ನೇಮ್ಸ್ ಅನ್ನ ನಾವು ಚೇಂಜ್ ಮಾಡ್ಬೋದು, ಇಲ್ಲಿ ಫಿಕ್ಸ್ ಮಾಡಿದೀವಿ ಅಷ್ಟೇ. ನೋಡಿ, OM ಅಂದ್ರೆ ಏನು? ಅಡ್ಜಸೆಂಟ್ ಸೈಡ್ ಆಯಿತು. PM ಅಂದ್ರೆ ಆಪೋಸಿಟ್ ಸೈಡ್. ಓಕೆ, ಈಗ ನಾನು ರೇಷಿಯೋ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ, ನಮ್ಗೆ ಇಷ್ಟ ಬಂದಂಥ ರೇಷಿಯೋ. ಸೊ ರೇಷಿಯೋ ಮೀನ್ಸ್ ಅನುಪಾತ. ನೋಡಿ, ನಾವು ಏನು ಅನುಪಾತ? ಫಾರ್ ಎಕ್ಸಾಂಪಲ್, ನಾನೀಗ ಏನಾದರೂ ಸಪೋಸ್ ಇಫ್ ಐ ಟೇಕ್ ಸೇ ಯಾವುದೋ ಒಂದು ರೇಷಿಯೋ ಬರೆಯೋಣ. ನೋಡಿ, ನಾನು PM ಡಿವೈಡೆಡ್ ಬೈ OP ಅಂತ ಬರೀತೀನಿ. ದೊಡ್ಡದಾಗಿ ಬರೀತೇನೆ. PM ಡಿವೈಡೆಡ್ ಬೈ OP ಅಂತ ಬರೀತೀನಿ. ನೋಡಿ, ನಾನು ಏನು ಬರೆದೆ? PM ಡಿವೈಡೆಡ್ ಬೈ OP ಮೀನ್ಸ್ ಇಟ್ ಈಸ್ ವಾಟ್? ಇಟ್ ಈಸ್ ರೇಷಿಯೋ. ನೋಡಿ, ಅಬ್ಸರ್ವ್ ಮಾಡಿ, ಅನುಪಾತ, ರೇಷಿಯೋ. ಸೊ ರೇಷಿಯೋ, ಯಾವುದು ರೇಷಿಯೋ? ಇದು ರೇಷಿಯೋ ಆಫ್ ಸೈಡ್ಸ್. ಈಗ PM ಅನ್ನೋದು ಒಂದು ಸೈಡ್, ಅದು PM. ನೋಡಿ, ಯಾವ ಸೈಡ್ ಅದು? ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಈ OP ಅನ್ನೋದೇನು? ಹೈಪೋಟೆನಸ್. ಅದು HYP ಅಂತ ಬರೀತೀನಿ. ನೋಡಿ, ಈ ರೇಷಿಯೋ ಇದೆಯಲ್ಲ, ನೋಡಿ, PM ಡಿವೈಡೆಡ್ ಬೈ OP, ವಾಟ್ ಇಸ್ ದಿಸ್? ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. PM ಬೈ OP ಅಂದ್ರೆ OP ಇಂದ PM ಅನ್ನು ಡಿವೈಡ್ ಮಾಡ್ತಾ ಇದೀವಿ, ಭಾಗಿಸ್ತಾ ಇದೀವಿ. ಹೈಪೋಟೆನಸ್ ಅನ್ನೋ ಒಂದು ಸೈಡ್ ಇಂದ ಆಪೋಸಿಟ್ ಅನ್ನು ನಾವು ಡಿವೈಡ್ ಮಾಡ್ತಾ ಇದೀವಿ. ಅದು ನಮಗೆ ಏನು ಸೂಚಿಸುತ್ತೆ? ದಟ್ ಗಿವ್ಸ್ ಅಸ್ ಸಮ್ ಆನ್ಸರ್ ದಟ್ ವಿ ಆರ್ ಕಾಲಿಂಗ್ ಆಸ್ ರೇಷಿಯೋ. ಆ ರೇಷಿಯೋ ಅಂತ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ ಅಲ್ವಾ? ರೇಷಿಯೋ ಅನ್ನೋದಕ್ಕೆ ನಾವು ವಿ ಶಲ್ ಗಿವ್ ಇಟ್ ಒನ್ ನೇಮ್. ಅದನ್ನ ನೇಮ್ ಹೇಳ್ಬೇಕಂತ. ಏನು ಇಲ್ಲಿ ಕನ್ಸಿಡರ್ ಮಾಡತಕ್ಕಂಥ ಆಂಗಲ್ ನ ತೊಗೊಂಡಿರೋದೇನು? ಥೀಟಾ ತೊಗೊಂಡಿದ್ದೀನಿ, ಅಥವಾ ಆಲ್ಫಾ ತೊಗೊಳ್ತೀನಿ, ಬೀಟಾ ತೊಗೊಳ್ತೀನಿ. ಸೊ ದ ನೊಟೇಷನ್, ಸೊ ಓಕೆ, ಸೈನ್ ದಿಸ್ ಥೀಟಾ. ನಾನು ನೊಟೇಷನ್ ಏನು ಕೊಟ್ಟಿದ್ದೀನಿ? ಥೀಟಾ ಕೊಟ್ಟಿದ್ದೀನಿ. ಸೊ ratio of opposite side to hypotenuse, that ratio we call it as sine of the angle. ನೋಡಿ, ಇಲ್ಲಿ ಆಂಗಲ್ ಬರೀಬೇಕು ನಾನು. ಸೈನ್ ಆಫ್ ದ ಆಂಗಲ್. ಯಾವ ಆಂಗಲ್? ಈ ಆಂಗಲ್ ಅಲ್ಲ. ನಾನು ಯಾವುದು ಡೈರೆಕ್ಷನ್ ಆಫ್ ರೊಟೇಷನ್ ಅಂತ ಇಲ್ಲಿ ಮಾರ್ಕ್ ಮಾಡಿರ್ತೀನಿ. ನೋಡಿ, ಯಾವ ನೊಟೇಷನ್ ಯೂಸ್ ಮಾಡ್ತೀನಿ, ಸಿಂಬಲ್ ಯೂಸ್ ಮಾಡ್ತೀನಿ. ನಾನು ಸೈನ್ ಥೀಟಾ. ಥೀಟಾ ಬರೆದ್ರೆ ಥೀಟಾ, ಆಲ್ಫಾ ಬರೆದ್ರೆ ಆಲ್ಫಾ, ಬೀಟಾ ಬರೆದ್ರೆ ಬೀಟಾ. ಅದನ್ನು ನಾನು ಸೈನ್ ಥೀಟಾ, ಸೈನ್ ಆಫ್ ದ ಆಂಗಲ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿ ನಾವು SINE ಅಂತಲೂ ಬರೀಬೋದು. ಇಲ್ಲ, ನಾವು ಸಿಂಪಲ್ ಆಗಿ ನಾವು ಏನಂತ ಹೇಳ್ತೀವಿ? SIN ಅಂತ ಬರೆದ್ಬಿಟ್ಟು ಆಂಗಲ್ ಅಟ್ಯಾಚ್ ಮಾಡ್ಬಿಡ್ತೀವಿ. ನೋಡಿ, ಸೈನ್ ಥೀಟಾ. ಹಾಗಾದ್ರೆ ಸೈನ್ ಥೀಟಾ ಅಂತಕ್ಕಂಥದ್ದು ದಟ್ ಈಸ್ ಕಾಲ್ಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಒನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ. ಅರ್ಥ ಮಾಡ್ಕೊಳ್ಳಿ, ರೇಷಿಯೋ ಅಂದರೆ ಸೈಡ್ಸ್ಗಳ ರೇಷಿಯೋ. ಅದಕ್ಕೊಂದು ಹೆಸರು ಕೊಟ್ಟಿದ್ದೀವಿ. ಏನು? ಸೈನ್ ಥೀಟಾ. ಸೈನ್ ಥೀಟಾ ಅಂದರೆ ಏನಾಗಾದ್ರೆ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ನೋಡಿ, ಡಿನಾಮಿನೇಟರ್ ಹೈಪೋಟೆನಸ್, ನ್ಯೂಮರೇಟರ್ ಅಂಶ ಆಪೋಸಿಟ್ ಇದೆ, ಸೈಡ್ ಇವೆಲ್ಲ. ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು, ಈ 3 ಸೈಡ್ಸ್ನ ನಾವು ಫಸ್ಟ್ ಗುರ್ತು ಮಾಡ್ಕೊಂಡಿರ್ಬೇಕು. ಆಮೇಲೆ ನಾವು ಭಾಗಿಸ್ಕೊಂತ ಹೋಗ್ಬೇಕು. ರೇಷಿಯೋಗಳು ಬರ್ತದೆ ನಮಗೆ. ಸೈನ್ ಥೀಟಾ ಅಂತ ಹೇಳ್ತೀವಿ. ಸೊ ದಟ್ ಗಿವ್ಸ್ ಅಸ್ ಒನ್ ರೇಷಿಯೋ ದಟ್ ಇಸ್ ಕಾಲ್ಡ್ ಸೈನ್ ಥೀಟಾ, ಆಪೋಸಿಟ್ ಬೈ ಹೈಪೋಟೆನಸ್. ನೋಡಿ, ಈಗ ಇನ್ನೊಂದು ರೇಷಿಯೋ ತಗೊಳ್ತೀನಿ. ಸಪೋಸ್ ಇಫ್ ಐ ಕನ್ಸಿಡರ್, ನೋಡಿ, ನಾನೀಗ ರೇಷಿಯೋ ಚೇಂಜ್ ಮಾಡಿದೆ. ಈಗ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಚೇಂಜ್ ಮಾಡಿದ್ದೀನಿ. ಇದು ಕೂಡ ರೇಷಿಯೋನೇ. ನೋಡಿ, ಇದೆಲ್ಲ ರೇಷಿಯೋ. ಸೊ ನಾನು ಏನು ಮಾಡಿದೆ? ಈಗ OM ತೊಗೊಂಡಿದ್ದೀನಿ ನ್ಯೂಮರೇಟರ್. OM ಅಂದರೆ ಏನು? ಅಡ್ಜಸೆಂಟ್.
ಇದು ಒ ಪಿ ಏನಾಗಿದೆ, ಅದು ಹೈಪೋಟೆನಸ್ ಇದೆ ನೋಡಿ. ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ ಚೇಂಜ್ ಮಾಡಿದೆ ನೋಡಿ. OM ಇಲ್ಲಿ PM ಇತ್ತು, OM ಮಾಡಿದ್ದೀನಿ. ಸೊ ನನಗೆ ಐ ಗಾಟ್ ಅನದರ್ ರೇಷಿಯೋ ಅಡ್ಜಸೆಂಟ್ ಟು ಹೈಪೋಟೆನಸ್, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸೊ ದಿಸ್ ರೇಷಿಯೋ ನಾವು ಏನಂತ ಹೇಳ್ತೀವಿ, ಕೊಸೈನ್. ಅದನ್ನು ನಾವು ಕಾಸ್ ಥೀಟಾ ಅಂತ ಬರೀತೀವಿ ನೋಡಿ. ಕೊಸೈನ್ ಆಕ್ಚುಲಿ ಅದು ಕೋಸೈನ್. ನಾನು ಫಸ್ಟ್ಗೆ ಬರ್ದನಲ್ಲ ನೋಡಿ, ಸೈನ್, SINE ಸೈನ್, COSINE ಕೊಸೈನ್, CO ಬರಿತೀವಿ. ಸೊ ಸೈನ್ ಥೀಟಾ ಈಸ್ ಅಪೋಸಿಟ್ ಬೈ ಹೈಪೋಟೆನಸ್. ಕಾಸ್ ಥೀಟಾ ನನಗೆ ರೇಷಿಯೋ ಚೇಂಜ್ ಆಯಿತು, ಸೈಡ್ಸ್ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ಐ ಗಾಟ್ 2 ಟ್ರಿಗನಾಮೆಟ್ರಿಕ್ ರೇಷಿಯೋಸ್. ಸೊ ಇದೇ ತರ ರೇಷಿಯೋ ಚೇಂಜ್ ಮಾಡೋಣ ಇನ್ನೊಂದು. ನೋಡಿ ಈಗ ಸಪೋಸ್ ಲೆಟ್ ಮಿ ರೈಟ್ ಅನದರ್ ರೇಷಿಯೋ. ನೋಡಿ ಚೇಂಜ್ ಮಾಡಿದ್ದೀನಿ, PM ಡಿವೈಡೆಡ್ ನೋಡಿ, ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಚೇಂಜ್ ಮಾಡಿದ್ದೀನಿ. PM ಬರ್ತೀನಿ, ಮೇಲೆ ಕೆಳಗಡೆ ಡಿನಾಮಿನೇಟರ್ OM. ಅಂದರೆ ಇದೇನಾಯ್ತಿದು, PM ಅನ್ನೋದು ನಮಗೇನೋ ಆಪೋಸಿಟ್, OM ಅನ್ನೋದೇನೋ ಅಡ್ಜಸೆಂಟ್. ನೋಡಿ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಸೈಡ್ಗಳ ರೇಷಿಯೋ ನಾನು ಚೇಂಜ್ ಮಾಡಿದೆ. ಈಗ ಅಡ್ಜಸೆಂಟ್ ಸೈಡಿಂದ ಆಪೋಸಿಟ್ ಸೈಡನ್ನು ಡಿವೈಡ್ ಮಾಡ್ತೀನಿ. ದಟ್ ಗಿವ್ಸ್ ಅಸ್ ಒನ್ ರೇಷಿಯೋ. ಆ ರೇಷಿಯೋಗೆ ಒಂದು ಹೆಸರು ಕೊಡಬೇಕು, ಅದು ಡಿಫ್ರೆಂಟ್ ರೇಷಿಯೋ. ಇವೆರಡಕ್ಕಿಂತನೂ ಬೇರೆ ಹೆಸರು ಕೊಡಬೇಕಲ್ಲ. ಸೊ ನಾವು ಅದಕ್ಕೆ ಏನಂತ ಕೊಡ್ತೀವಿ ಅಂದರೆ ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಅಂದರೆ ನೋಡಿ TANGENT ಇದಿಷ್ಟು ಆ್ಯಕ್ಚುಲಿ ಟ್ಯಾಂಜೆಂಟ್. ಕೋಸೈನ್, ಸೈನ್, ಟ್ಯಾಂಜೆಂಟ್. ಸೊ ಅದಕ್ಕೆ ನಾನು ಫಸ್ಟ್ 3 ಲೆಟರ್ಸ್ ತಗೊಳ್ತೀನಿ, ಟ್ಯಾನ್. ಸೊ ನಾವು ಅದನ್ನು TAN ಅಂತ ಬರೆದು ಅಟ್ಯಾಚ್ ಮಾಡ್ತೀವಿ, ಯಾವ್ದಾರು ಒಂದು ಸಿಂಬಲ್ ಅನ್ನು. ಸೊ ನಾವು ಥೀಟಾ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಸೊ ನಾನು ಥೀಟಾ ಅಟ್ಯಾಚ್ ಮಾಡ್ತೀವಿ. ಸೊ ಟ್ಯಾನ್ ಥೀಟಾ. ನೋಡಿ ಇಲ್ಲಿ 3 ರೇಷಿಯೋ ಆಯಿತು ನನಗೆ, ಫಸ್ಟ್, ಸೆಕೆಂಡ್, ಥರ್ಡ್. ವೆರಿ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿ, ಸೈನ್ ಆಫ್ ದ ಆ್ಯಂಗಲ್ ನೋಡಿ, ಅಬ್ಸರ್ವ್ ಮಾಡಿ ಬೇಸಿಕ್ ಥಿಂಗ್. ಸೈನ್ ಆಫ್ ದ ಆ್ಯಂಗಲ್, ಕಾಸ್ ಆಫ್ ದ ಆ್ಯಂಗಲ್, ಟ್ಯಾನ್ ಆಫ್ ದ ಆ್ಯಂಗಲ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಥಿಂಕ್ ಮಾಡ್ಬೋದು ಹಂಗೆ ಸ್ವಲ್ಪ. ಈಗ ನಾನು ಸೈನ್ 30 ಡಿಗ್ರಿ ಅಂತ ಬರೆದೆ ನೋಡಿ. ಇಲ್ಲಿ ಸೈನ್ ಥೀಟಾ, ಥೀಟಾ ಪ್ಲೇಸಲ್ಲಿ ನಾನು ಏನು ಬರ್ತಿದ್ದೀನಿ, 30 ಡಿಗ್ರಿ ಬರ್ತಿದ್ದೀನಿ. ಅಂದರೆ 30 ಡಿಗ್ರಿ ಅಂದರೆ ಎಷ್ಟನೇ ಕ್ವಾಡ್ರೆಂಟಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ 30 ಡಿಗ್ರಿ. ಹಾಗಾದರೆ ಸೈನ್ 30 ಡಿಗ್ರಿ ಇಟ್ ಡಿನೋಟ್ಸ್ ಆ್ಯಂಗಲ್. ಸೈನ್ 30 ಡಿಗ್ರಿ ರೇಷಿಯೋ ಇದೆ, ಅದಕ್ಕೆ ಒಂದು ಬೆಲೆ ಇದೆ, ಒಂದು ವ್ಯಾಲ್ಯೂ ಇದೆ. ಅದು ನಮಗೆ ಮುಂದೆ ಗೊತ್ತಾಗುತ್ತೆ ಸೈನ್ 30 ವ್ಯಾಲ್ಯೂ ಎಷ್ಟು ಅಂತ. ಓಕೆ, ಅದೇ ಥರ ನಾನು ಈಗ ಉದಾಹರಣೆಗೆ ಇಲ್ಲಿ ಚೇಂಜ್ ಮಾಡ್ತೀನಿ ಆ್ಯಂಗಲ್ನ. ಇಫ್ ಐ ಸೇ 120 ಮಾಡ್ತೀನಿ, ಸೈನ್ 120 ಡಿಗ್ರಿ. ಈಗ ಸೈನ್ 120 ಡಿಗ್ರಿ ಅಂದರೆ ನೋಡಿ 120 ಡಿಗ್ರಿ ಅಂತ ಹೇಳಿದೆ ನಾನು. ಇಷ್ಟೇ ಎಲ್ಲಿ ಬರಬೇಕು, ಅದು 120 ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ 120 ಡಿಗ್ರಿ. ಸೊ ಆ ವ್ಯಾಲ್ಯೂ ನನಗೆ ಇಲ್ಲೆಲ್ಲೂ ಸಿಗುತ್ತೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಅದೇ ಥರ ನನಗೆ ಉದಾಹರಣೆಗೆ ಓಕೆ ಕಾಸ್ 330 ಡಿಗ್ರಿ ಅಂತ ಕೊಟ್ಟೆ ಅಂತ ಅನ್ಕೊಳ್ಳೋಣ. ನೋಡಿ ಕಾಸ್ 330 ನೋಡಿ. ಈಗ ಥೀಟಾ ಅಂತ ಹೇಳ್ತಾ ಇದ್ದೀನಿ ನಾನು. ಸೈನ್ ಆಫ್ ದ ಆ್ಯಂಗಲ್, ಕಾಸ್ ಆಫ್ ದ ಆ್ಯಂಗಲ್, ಟ್ಯಾನ್ ಆಫ್ ದ ಆ್ಯಂಗಲ್ ಅಂತ ಹೇಳ್ತಾ ಇದ್ದೀನಿ. ಕಾಸ್ ಆಫ್ ದ ಆ್ಯಂಗಲ್ ವಾಟ್ ಇಸ್ ದಟ್, ಈ ಆ್ಯಂಗಲ್ ಯೋಚನೆ ಮಾಡಿ 330. ಸೊ 330 ಡಿಗ್ರಿ ಅಂದರೆ ಎಷ್ಟು ಕ್ವಾಡ್ರೆಂಟಲ್ಲಿ ಬರುತ್ತೆ, ಈಗ 330 ಫೋರ್ತ್ ಕ್ವಾಡ್ರೆಂಟಲ್. ಅದಕ್ಕೆ ನನಗೆ ಫಸ್ಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು. 330 ಡಿಗ್ರಿ ಇಟ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ನೋಡಿ 4ನೇ ಕ್ವಾಡ್ರೆಂಟಲ್ಲಿ ಇದೆ, ಅಲ್ಲೇ ಎಲ್ಲೋ ನನಗೆ ಅದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಕೂಡ ನಮಗೆ ಗೊತ್ತಾಗುತ್ತೆ ಮುಂದೆ. ಇದು ಬೇಸಿಕ್ ಇದು. ಸೊ ಕಾಸ್ 330 ಡಿಗ್ರಿ ಅಂದರೆ ಕಾಸ್ ಅಂದರೆ ರೇಷಿಯೋ ಏನಾಗಬೇಕು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅದನ್ನು ಟ್ಯಾನ್ ಅಂತಂದರೆ ಆಪೋಸಿಟ್ ಬೈ, ನೋಡಿ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗುತ್ತೆ. ಓಕೆ, ದೀಸ್ ಆರ್ ದ ಫಸ್ಟ್ 3 ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಈ ಮೂರು ರೇಷಿಯೋಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರೆ ನೋಡಿ ನಿಮ್ಮ ಟ್ರಿಗ್ನೋಮೆಟ್ರಿ ಬಹಳ ಸುಲಭ. ನೋಡಿ ಸೈನ್, ಕಾಸ್, ಟ್ಯಾನ್. ಓಕೆ, ಸೊ ನಾನು ಮೊದಲೇ ಹೇಳಿದೆ ದರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ವೇರ್ ಆರ್ ದ ಅದರ್ 3? ಸೊ ಇನ್ನೂ 3 ಎಲ್ಲಿದ್ದಾವೆ? ಫಸ್ಟ್ 3 ನಾವು ಬರ್ದಿದ್ದೀವಿ. ವಾಟ್ ಆರ್ ದ ಅದರ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್? ನೋಡಿ ನೆಕ್ಸ್ಟ್ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದಾವಲ್ಲ, ವೆರಿ ವೆರಿ ಸಿಂಪಲ್. ಸೊ ಮೊದಲನೇ 3 ಏನು ನೀವು ತೊಗೊಳ್ತೀರಿ, ಅಬ್ಸರ್ವ್ ಮಾಡಿ ಕೇರ್ಫುಲಿ. ಮೊದಲನೇ 3 ರೇಷಿಯೋಗಳು ಏನಿದ್ದಾವೆ ಅವುಗಳ ರೆಸಿಪ್ರೋಕಲ್ಸ್. ಯು ಟೇಕ್ ರೆಸಿಪ್ರೋಕಲ್ಸ್ ಆಫ್ ಫಸ್ಟ್ 3 ರೇಷಿಯೋಸ್. ರೆಸಿಪ್ರೋಕಲ್ ಅಂದ್ರೆ ಏನು? ವಿಲೋಮ. ಯು ಇಂಟರ್ಚೇಂಜ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ದಟ್ ಇಸ್ ಕಾಲ್ಡ್ ರೆಸಿಪ್ರೋಕಲ್. ನೋಡಿ ಈಗ ನಾನು ರೆಸಿಪ್ರೋಕಲ್ ತೊಗೊಳ್ತೀನಿ. ಫಸ್ಟ್ ಒನ್ ಏನು ಬರ್ತಿದ್ದೀವಿ ನಾವು, ನೆನಪಿಟ್ಕೊಳ್ಳೋಣ, ಆಪೋಸಿಟ್ ಬೈ ಹೈಪೋಟೆನಸ್. ಅದನ್ನು ನಾನು ರೆಸಿಪ್ರೋಕಲ್ ತೊಗೊಳ್ತೀನಿ. ದಟ್ ವಿಲ್ ಬಿ ವಾಟ್, ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್. ಓಕೆ, ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್ ಆಯಿತು. ಮತ್ತೆ ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್ ಆಯಿತು ಅಂದರೆ ಇದು ಕೂಡ ನಾವು ಚೇಂಜ್ ಮಾಡ್ಬೇಕಲ್ಲ ರೇಷೋನ, ಇಂಟರ್ಚೇಂಜ್ ಮಾಡ್ಬೇಕು. ನೋಡಿ ಸೈನ್ ಥೀಟಾ ಡಿವೈಡೆಡ್ ಬೈ 1 ಇದ್ದಂಗೆ, ಅಂದರೆ ಏನಾಯ್ತು ಅದು 1 ಬೈ ಸೈನ್ ಥೀಟಾ ಆಯ್ತು. ನೋಡಿ ಇದನ್ನು ಹಿಂಗೆ ಬರೆಯೋಕ್ಕಾಗಲ್ಲ ನಾವು 1 ಬೈ ಸೈನ್ ಥೀಟಾ. ಅಂದರೆ ದಿಸ್ ರೇಷೋ ವಾಟ್ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ಅಬ್ಸರ್ವ್ ಮಾಡಿ, ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಅಂತ ಹೆಸರು ಹೇಳೋಕ್ಕಾಗುತ್ತೆ, ಅದಕ್ಕೊಂದು ಹೆಸರು ಕೊಡಬೇಕಾ? ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಇಸ್ ಕಾಲ್ಡ್ ಕೋಸಿಕ್ಯಾಂಟ್ ಥೀಟಾ. ನೋಡಿ COSEC. ಓಕೆ, ಕೊಸಿಕ್ಯಾಂಟ್ ಥೀಟಾ. ಹಾಗಾದ್ರೆ ಕೊಸಿಕ್ಯಾಂಟ್ ಥೀಟಾ, ನಾವು ಕೊಸಿಕ್ಯಾಂಟ್ ಥೀಟಾನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈನ್ ಥೀಟಾ ಗೊತ್ತಿದ್ರೆ ಸಾಕು. ಆಪೋಸಿಟ್ ಬೈ ಹೈಪೋಟೆನಸ್, ಹೈಪೋಟೆನಸ್ ಬೈ ಆಪೋಸಿಟ್ ಮಾಡಿದ್ರೆ ಏನು ಬರ್ತದೆ, ಅದರ ರೆಸಿಪ್ರೋಕಲ್ ಬರುತ್ತೆ. ಅದನ್ನು
ಸಿಂಬಲ್ ಕೊಡಬೇಕಲ್ಲ, COSEC, ಕೋಸಿಕ್. ಕೋಸಿಕ್ ಅಂದರೆ ಕೋಸಿಕ್ಯಾಂಟ್ ಥೀಟಾ. ಪೂರ್ತಿ ಬರೆಯೋದಾದರೆ ನೋಡಿ, ಕೋಸಿಕ್ಯಾಂಟ್ ಆಫ್ ದ ಆ್ಯಂಗಲ್ ಅಂತ ಬರೀತಾರೆ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಐ ವಿಲ್ ಟೇಕ್ ದ ರೆಸಿಪ್ರೋಕಲ್ ಆಫ್ ಕಾಸ್. ಎರಡನೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋದ ರೆಸಿಪ್ರೋಕಲ್ ಅಂದರೆ ಹೈಪೋಟನಸ್ ಮೇಲೆ ಅಡ್ಜಸೆಂಟ್ ಕೆಳಗಡೆ. ಓಕೆ, ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ನಮಗೆ ಏನಾಯ್ತದು, ಓಕೆ, OP ಡಿವೈಡೆಡ್ ಬೈ OM ಆಯಿತು. ಸೊ ಅದರಲ್ಲಿ ಬರಲಿಲ್ಲ ನಾನು, ಇರಲಿ. ಸೊ ಕಾಸ್ ಥೀಟಾ ರೆಸಿಪ್ರೋಕಲ್ ಅಂದರೆ ಏನಾಗಬೇಕು, 1 ಕಾಸ್ ಆಗಬೇಕು. ನೋಡಿ, ಕಾಸ್ ಥೀಟಾ ಬೈ 1 ಅಂದ್ರೆ ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗಬೇಕು, 1 ಕಾಸ್. ಈಗ ಅದಕ್ಕೂ ಒಂದು ಹೆಸರು ಕೊಡಬೇಕಲ್ಲ. ಸೊ ರೆಸಿಪ್ರೋಕಲ್ ಆಫ್ ಕಾಸ್ ಇಸ್ ಕಾಲ್ಡ್ ನೋಡಿ ಸಿಕ್ ಥೀಟಾ ಆರ್ ಸೀಕ್ಯಾನ್ ಥೀಟಾ ಅಂತ ಹೇಳ್ತೀವಿ. ಅಂದರೆ SEC ಅಂತ 3 ಲೆಟರ್ ಬರಿತೀವಿ, ಸೀಕ್ಯಾನ್ ಥೀಟಾ. ಈಗ ಲಾಸ್ಟ್ನೇ ರೇಷಿಯೋ ನಮಗೆ ಇಲ್ಲಿ ನೋಡಿ ಟ್ಯಾನ್ ಬಂದಿದೆ. ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ ಅದು ನಮಗೆ ಅಡ್ಜಸೆಂಟ್ ಬೈ ಆಪೋಸಿಟ್. ಓಕೆ, ಅಡ್ಜಸೆಂಟ್ ಬೈ ಆಪೋಸಿಟ್ ಅಂದರೆ 1/tan, ಅಬ್ಸರ್ವ್ ಮಾಡಿ, 1/tan ಥೀಟಾ ಅದನ್ನ ಕೋಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು COT ಅಂತ ಬರಿತೀವಿ. ನೋಡಿ, ಅಬ್ಸರ್ವ್ ಮಾಡಿ, ಲೆಟ್ ಮಿ ರೈಟ್ ಇಟ್. ಅದನ್ನೇನು ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ. ಈಗ ನೋಡಿ ಟ್ಯಾಂಜೆಂಟ್. ಸೊ ಈ ಟ್ಯಾಂಜೆಂಟಿಗೆ ರೆಸಿಪ್ರೋಕಲ್ ಏನು, CO ಸೇರಿಸ್ಬೇಕು. ನೋಡಿ, ಕೋಟ್ಯಾಂಜೆಂಟ್. ಓಕೆ, ಕೋಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಅದನ್ನು ನಾನು ಫಸ್ಟ್ 3 ಲೆಟರ್ಸ್ ಬರ್ತಿದ್ದೀನಿ, COT. ಇಲ್ಲಿಯೂ TAN ಬರ್ತಿದ್ವಿ. ನೋಡಿ, ಹೌ ಮೆನಿ ರೇಷಿಯೋಸ್ ಆರ್ ದೇರ್, 6. ಸೊ ದೀಸ್ ಆರ್ ಕಾಲ್ಡ್ 6 ಟ್ರಿಗನಾಮೆಟ್ರಿಕ್ ರೇಷಿಯೋಸ್ ಆರ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕೂಡ ಕರಿತೀವಿ ನಾವು. ಸೊ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಸೈನ್, ಕಾಸ್, ನೋಡಿ ಆರ್ಡರ್ ವೈಸ್ ಬರು, ಸೈನ್, ಕಾಸ್, ಟ್ಯಾನ್. ಅದು ಥೀಟಾನೇ ಆಗ್ಬೇಕು ಅಂತ ಇಲ್ಲ. ನೀವು ಆಲ್ಫಾ ಕೊಟ್ಟರೆ ಸೈನ್ ಆಲ್ಫಾ, ಕಾಸ್ ಆಲ್ಫಾ, ಟ್ಯಾನ್ ಆಲ್ಫಾ ಆಗುತ್ತೆ. ಸೊ ಸೈನ್, ಕಾಸ್, ಟ್ಯಾನ್, ಕೋಸಿಕ್, ಸೀಕ್ಯಾಂಟ್ ಥೀಟಾ, ಕಾಟ್ ಥೀಟಾ, ಸೀಕ್ಯಾಂಟ್ ಥೀಟಾ, ಕಾಟ್ ಥೀಟಾ. ಓಕೆ, ಸೊ ಇಲ್ಲಿ ನೇರ ನಾವು ನೋಡ್ಕೊಂತ ಹೋಗ್ಬೋದು. ಸೈನ್ ಥೀಟಾ ನೋಡಿ, ಕೊಸಿಕ್ಯಾಂಟ್ ಥೀಟಾ ಇಸ್ ದ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ, ಸೀಕ್ಯಾಂಟ್ ಥೀಟಾ ಇಸ್ ದ ರೆಸಿಪ್ರೋಕಲ್ ಆಫ್ ಕಾಸ್ ಥೀಟಾ, ದೆನ್ ಕಾಟ್ ಥೀಟಾ ಇಸ್ ದ ರೆಸಿಪ್ರೋಕಲ್ ಆಫ್ ಟ್ಯಾನ್ ಥೀಟಾ. ಸೊ ಫಸ್ಟ್ 3 ಏನಿದಾವೆ, ಲಾಸ್ಟ್ 3 ಮೊದಲ 3 ರೇಷಿಯೋಗಳ ರೆಸಿಪ್ರೋಕಲ್ಸ್. ಸೊ ಟೋಟಲಿ ಹೌ ಮೆನಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿ ಹ್ಯಾವ್, 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ನೋಡಿ, ಇಷ್ಟು ನೀವು ತಿಳ್ಕೊಂಡ್ರೆ ನಿಮ್ಮ ಅರ್ಧ ಟ್ರಿಗ್ನೋಮೆಟ್ರಿ ಸುಲಭವಾಗುತ್ತೆ. ಭಾಳ ಬೇಸಿಕ್ ಥಿಂಗ್ ಇದು. ಸೊ ನಾವೀಗ ಏನೇನು ಬರೆದ್ರೂ ಕೂಡ ನೋಡಿ, ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ ಸೇ ಓಕೆ ಟ್ಯಾನ್, ಈಗ ನನಗೆ ಓಕೆ ಟ್ಯಾನ್ 120 ಅಂತ ಬರೀತೀನಿ. ನೋಡಿ, ಟ್ಯಾನ್ 120 ಅದು ಇಟ್ ಹ್ಯಾಸ್ ಸಮ್ ವ್ಯಾಲ್ಯೂ, ಅದಕ್ಕೊಂದು ಬೆಲೆ ಇದೆ. ಏನು ಬೆಲೆ ಅದು ನೋಡಿ, 120 ಅಬ್ಸರ್ವ್ ಮಾಡಿದ್ವಿ. ಫರ್ಗೆಟ್ ಅಬೌಟ್ ದಿಸ್ ಟ್ಯಾನ್. ಸೊ 120 ಅಂತಿದೆ. 120 ಡಿಗ್ರಿ ಅಂದರೆ ಆ್ಯಂಗಲ್ ಎಲ್ಲಿ ಬರುತ್ತೆ, ನಮಗೆ ಎಷ್ಟೇ ಕ್ವಾಡ್ರೆಂಟಲ್ಲಿ ಬರುತ್ತೆ ಅಂತ ಐಡಿಯಾ ಇರಬೇಕು. ನೋಡಿ, 120 ಅಂದರೆ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ, ಈ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಲ್ಲೋ ನನಗೆ ವ್ಯಾಲ್ಯೂ ಸಿಗುತ್ತೆ, ಟ್ಯಾನ್ 120 ಡಿಗ್ರಿ. ಓಕೆ, ಸೊ ದೀಸ್ ಆರ್ ದ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೋಡಿ, ಇದು ಅಬ್ಸರ್ವ್ ಮಾಡಿ. ಓಕೆ, ಲೆಟ್ ಮಿ ದಿಸ್. ನೋಡಿ, ಈಗ ಇಷ್ಟೊತ್ತಂಕ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ವಿಷಯಗಳು ಸ್ವಲ್ಪ ಅಬ್ಸರ್ವ್ ಇಲ್ಲಿ ನೋಡಿ. ಸೈನ್ ಥೀಟಾ, ಸೊ ವಿ ನೋ ಆಪೋಸಿಟ್ ಬೈ ಹೈಪೋಟನಸ್. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ವಾಟ್, ಅಡ್ಜಸೆಂಟ್ ಬೈ ಹೈಪೋಟನಸ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ದೆನ್ ನೆಕ್ಸ್ಟ್ 3 ಆರ್ ರೆಸಿಪ್ರೋಕಲ್ಸ್ ಆಫ್ ಫಸ್ಟ್ 3. ಸೊ ಇಲ್ಲಿ ನಮಗೆ ಇವಾಗ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಈ ಒಂದು ರಿಲೇಷನ್ಸ್ಗಳಿಂದ. ಸೊ ವಿ ಕ್ಯಾನ್ ಅಬ್ಸರ್ವ್ ದಟ್. ನೋಡಿ, ಅಬ್ಸರ್ವ್ ಮಾಡಿ, ಈಗ ಕೊಸಿಕ್ಯಾನ್ ಥೀಟಾ, ದೆನ್ ದಿಸ್ ಸೈನ್ ಥೀಟಾ. ಓಕೆ, ನೋಡಿ ಇಲ್ಲಿ ಕೊಸಿಕ್ಯಾನ್ ಥೀಟಾ ಮತ್ತು ಸೈನ್. ಅಬ್ಸರ್ವ್ ಮಾಡೋಣ ವಾಟ್ ವಿ ಆರ್ ಅಬ್ಸರ್ವಿಂಗ್. ಅಬ್ಸರ್ವ್ ದಟ್, ಸಿ ಸೈನ್ ಥೀಟಾ. ಸೊ ದಟ್ ಈಸ್ ನೋಡಿ, ಅಬ್ಸರ್ವ್ ಮಾಡಿ ಸೈನ್ ಥೀಟಾ. ನೋಡಿ, ಈಗ ಸೈನ್ ಥೀಟಾ ನಮ್ಗೆ ಗೊತ್ತಿದೆ, ಆಪೋಸಿಟ್ ಬೈ ಹೈಪೋಟೆನಸ್ ಅಲ್ವಾ. ಓಕೆ, ಇಂಟು ಇದರ ರೆಸಿಪ್ರೋಕಲ್ ನೋಡಿ, ರೆಸಿಪ್ರೋಕಲ್ ಆಫ್ ಸೈನ್. ರೆಸಿಪ್ರೋಕಲ್ ಆಫ್ ಸೈನ್ ಅಂದ್ರೆ ಏನು, ಅದು ಕೊಸಿಕ್ಯಾನ್. ನೋಡಿ, 1/sin ಥೀಟಾ. ನೋಡಿ, 1/sin ಥೀಟಾ. ನೋಡಿ, 1/sin ಥೀಟಾ ಅನ್ನೋದೇನು, ಕೊಸಿಕ್ಯಾನ್ ಥೀಟಾ. ಅಂದ್ರೆ ಅಲ್ಲಿಗೆ ಏನಾಯ್ತು, ಅದು ಸೈನ್ ಥೀಟಾ ಇಂಟು ದಿಸ್ 1/sin ಥೀಟಾ ಮೀನ್ಸ್ ವಾಟ್, ಕೊಸಿಕ್ಯಾನ್ ಥೀಟಾ. ಓಕೆ, ಅಂದರೆ ಅರ್ಥ ಏನಾಯ್ತು ನಮಗೆ ಅಲ್ಲಿ. ನೋಡಿ, ಅಬ್ಸರ್ವ್ ಮಾಡಿ, ಸೈನ್ ಥೀಟಾ ವೆರಿ ಸಿಂಪಲ್. 1/sin ಥೀಟಾ ಅಂದರೆ ಏನಾಯಿತು, ಕೊಸಿಕ್ಯಾನ್ ಥೀಟಾ ಆಯಿತು. ಈಗ ಸೈನ್ ಥೀಟಾ ಅಂದರೆ ನೋಡಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಆಪೋಸಿಟ್ ಬೈ, ಇಲ್ಲಿ ನೋಡಿ PM/OP ಅಂತ ಹಾಕ್ಬಿಡೋಣ. ಇಲ್ಲಿ PM ಡಿವೈಡೆಡ್ ಬೈ OP ಇಂಟು ಇದರ ರೆಸಿಪ್ರೋಕಲ್ ನೋಡಿ, ಇದು OP ಡಿವೈಡೆಡ್ ಬೈ PM. ಓಕೆ, ರೆಸಿಪ್ರೋಕಲ್ OP ಡಿವೈಡೆಡ್ ಬೈ PM. ನೋಡಿ, ಇಲ್ಲಿ ನಮಗೆ ಇದೆಲ್ಲ ಕ್ಯಾನ್ಸಲ್ ಆಯಿತು. ಸೊ ನಮಗೆ ಆನ್ಸರ್ ಏನು ಬಂತು ನೋಡಿ, 1. ಅಂದರೆ ಅರ್ಥ ಏನು, ಸೈನ್ ಥೀಟಾ
ಇಂಟು ಇದರ ರೆಸಿಪ್ರೋಕಲ್ ಏನಿದೆ ನೋಡಿ ಕೊಸಿಕ್ಯಾನ್ ಥೀಟಾ, ಸೈನ್ ಥೀಟಾ ಇಂಟು ಕೊಸಿಕ್ಯಾನ್ ಥೀಟಾ, ವಿಲ್ ಗೆಟ್ ದ ಆನ್ಸರ್ ಆಸ್ ನೋಡಿ 1. ಸೊ ರೆಸಿಪ್ರೋಕಲ್ ಟು ಈಚ್ ಅದರ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆನ್ಸರ್ 1 ಬರುತ್ತೆ. ಅದೇ ಥರ ನೋಡಿ ಕಾಸ್ ಥೀಟಾ ರೆಸಿಪ್ರೋಕಲ್ ಏನಿದೆ ಸೀಕ್ಯಾನ್ ಥೀಟಾ ಇದೆ. ಅದೇ ಥರನೇ ಕಾಸ್ ಥೀಟಾ ಇಂಟು ಇದು ರೆಸಿಪ್ರೋಕಲ್ ಏನಿದೆ ನೋಡಿ ಸೀಕ್ಯಾನ್ ಥೀಟಾ, ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಎಷ್ಟು ಬರಬೇಕು 1. ಅದೇ ಥರ ನೆಕ್ಸ್ಟ್ ರೆಸಿಪ್ರೋಕಲ್ಸ್ ನೋಡಿ ಇವೆರಡು ಟ್ಯಾನ್ ಥೀಟಾ ಇಂಟು ಇದು ರೆಸಿಪ್ರೋಕಲ್ ಏನಿದೆ ನೋಡಿ ಕಾಟ್ ಥೀಟಾ. ಸೊ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಮಾಡಿದ್ರೆ ಏನು ಬರಬೇಕು ನೋಡಿ 1. ಆನ್ಸರ್ ಇಸ್ 1. ಸೊ ವಿ ಕ್ಯಾನ್ ಅಬ್ಸರ್ವ್ ದೀಸ್ ಇಂಪಾರ್ಟೆಂಟ್ ರಿಲೇಷನ್ಸ್ ವಿತ್ ಹೆಲ್ಪ್ ಆಫ್ ದಿಸ್ ಬೇಸಿಕ್ ಡೆಫಿನೇಷನ್ಸ್. ಸೊ ಇವೆಲ್ಲ ರೆಸಿಪ್ರೋಕಲ್ಸ್. ಸೈನ್ ಇಂಟು ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ವಿಲ್ ಗೆಟ್ 1. ನೋಡಿ ಇದು ರೆಸಿಪ್ರೋಕಲ್ ಇರಬೇಕು. ಕಾಸ್ ಥೀಟಾ ಇಂಟು ರೆಸಿಪ್ರೋಕಲ್ ಆಫ್ ಕಾಸ್ ಇಸ್ ವಾಟ್ ಸೀಕ್ಯಾನ್ ಥೀಟಾ. ಪ್ರಾಡಕ್ಟ್ ಇಸ್ 1. ಟ್ಯಾನ್ ಥೀಟಾ ಅಂಡ್ ರೆಸಿಪ್ರೋಕಲ್ ಆಫ್ ಟ್ಯಾನ್ ಇಸ್ ಕಾಟ್. ಇಫ್ ಮಲ್ಟಿಪ್ಲೈ ದೋಸ್ ಟು ವಿಲ್ ಗೆಟ್ 1. ನೋಡಿ 1 ಅಂತ ಬರ್ತಾ ಇದೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಆನ್ಸರ್. ಸೊ ದೀಸ್ ಆರ್ ದ ಅಬ್ಸರ್ವೇಷನ್ಸ್ ಟು ಬಿ noted down. Okay, so I think it is clear. So this is our first observation. ನೋಡಿ ಇಲ್ಲಿ this is the first observation. So ಇದನ್ನು ಅಬ್ಸರ್ವ್ ಮಾಡಿ. Let me go for second point. Okay, ಇದನ್ನು ಇಲ್ಲೇ ಬರೀತೀನಿ. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡೋಣ. ಸೆಕೆಂಡ್ ಪಾಯಿಂಟ್. ಸೊ ನೋಡಿ ಕೋಶಂಟ್ ಏನಿದೆ ಕೋಶಂಟ್ ರಿಲೇಷನ್ಸ್ ಬರುತ್ತೆ ನಮಗೆ. ಕೋಶಂಟ್ ರಿಲೇಷನ್ಸ್ ಏನಿದೆ ನೋಡೋಣ. ಏನು ಕೋಶಂಟ್ ರಿಲೇಷನ್ ನೋಡಿ. ಈಗ ಈ ಸೈನ್ ಥೀಟಾ ಮತ್ತು ಎರಡನೇ ರಿಲೇಷನ್ ನೋಡಿ ಏನಿದೆ ಕಾಸ್ ಥೀಟಾ, ನೀವು ಡಿವೈಡ್ ಮಾಡೋಣ. ಸೊ ನಮಗೇನು ಬರುತ್ತೆ ನೋಡೋಣ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ವಾಟ್ ಇಟ್ ಗಿವ್ಸ್ ನೋಡಿ. ಅಬ್ಸರ್ವ್ ಮಾಡಿ ಸರಿಯಾಗಿ. ಅಬ್ಸರ್ವ್ ದ ಬೋರ್ಡ್, ಅಬ್ಸರ್ವ್ ದ ಕ್ಲಾಸ್. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಸೊ ಐ ವಿಲ್ ಡಿವೈಡ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ನೋಡಿ ಈಗ ಸೈನ್ ಥೀಟಾ ನಮಗೇನಿದೆ ನೋಡಿ ಅಬ್ಸರ್ವ್ ಮಾಡೋಣ. ಪಿ ಎಮ್ ಬೈ ಒ ಪಿ, ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಪಿ ಎಮ್ ಬೈ ಒ ಪಿ ಇದೆ, ಅದು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪಿ ಎಮ್ ಬೈ ಒ ಪಿ ಇದೆ ಡಿವೈಡೆಡ್ ಬೈ ನೋಡಿ ಕಾಸ್ ಥೀಟಾ. ಕಾಸ್ ಥೀಟಾ ನಮಗೇನಿದೆ ನೋಡಿ ಇಲ್ಲಿ ಒ ಎಮ್ ಬೈ ಒ ಪಿ ಇದೆ. ಒ ಎಮ್ ಬೈ ಒ ಪಿ ಇದೆ. ಸೊ ಈ ಒ ಪಿ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು ಉಳಿತು ನೋಡಿ, ಮೇಲೆ ಪಿ ಎಮ್ ಉಳಿತು, ಡಿನಾಮಿನೇಟರ್ ಏನಿದೆ ಒ ಎಮ್ ಉಳಿತು. ನೋಡಿ ಪಿ ಎಮ್ ಬೈ ಒ ಎಮ್ ಅಂತಿದೆ. ಸೊ ಪಿ ಎಮ್ ಬೈ ಒ ಎಮ್ ನಮಗೆ ಎಲ್ಲಿದೆ ನೋಡಿ. ನೋಡಿ ಇಲ್ಲಿ ಪಿ ಎಮ್ ಡಿವೈಡೆಡ್ ಬೈ ಒ ಎಮ್, ದಟ್ ಈಸ್ ರೇಷಿಯೋ ಇಸ್ ವಾಟ್ ಟ್ಯಾನ್ ಥೀಟಾ. ಅಂದರೆ ರೇಷಿಯೋ ಆಫ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ದಟ್ ವಿಲ್ ದಟ್ ಗಿವ್ಸ್ ಅಸ್ ಟ್ಯಾನ್ ಥೀಟಾ. ಹಾಗಾದರೆ ಪಿ ಎಮ್ ಬೈ ಒ ಎಮ್ ನಾವೇನು ಬರೀಬೋದು ನೋಡಿ ಟ್ಯಾನ್ ಥೀಟಾ. ಹಾಗಾದರೆ ನಮಗೆ ಕೋಶಂಟ್ ರೇಷಿಯೋ ನೋಡಿ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ, ದಟ್ ಈಸ್ ಟ್ಯಾನ್ ಥೀಟಾ. ನೋಡಿ ಅಬ್ಸರ್ವ್ ಮಾಡಿ, ಬಂತು ನಮಗೆ ಒಂದು ರಿಲೇಷನ್. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಗಿವ್ಸ್ ಮಿ ಟ್ಯಾನ್. ನಾವು ಸುಮ್ಮನೆ ಟ್ಯಾನ್ ಅಂತ ಬರೀಬಾರ್ದು. ನಮಗೆ ರೇಷಿಯೋ ಸೈನ್ ಬೈ ಕಾಸ್ ಬಂತಂದ್ರೆ ನಾವು ಅದನ್ನೇನು ಬರೀಬೋದು ಟ್ಯಾನ್ ಅಂತ ಬರಿತೀವಿ. ಓಕೆ, ದಿಸ್ ಈಸ್ ಅವರ್ ಸೆಕೆಂಡ್ ಅಬ್ಸರ್ವೇಷನ್. ನೋಡಿ ಇನ್ನೂ ಒಂದು ನೋಡೋಣ. ಇಲ್ಲಿ ಇನ್ನೂ ಒಂದು ರೇಷಿಯೋ ತಗೊಂಡು ನೋಡೋಣ. ಓಕೆ ನೋಡಿ, ಈಗ ಇದನ್ನ ಕಾಸ್ ಬೈ ಸೈನ್ ಮಾಡೋಣ. ವೆರಿ ವೆರಿ ಸಿಂಪಲ್. ನೋಡಿ ಸೈನ್ ಬೈ ಕಾಸ್, ಇಲ್ಲೇ ಟ್ಯಾನ್ ಥೀಟಾ ಅಂತಿದೆ. ಇದನ್ನೇ ನಾವು ರಿವರ್ಸ್ ಮಾಡ್ಬಿಡೋಣ, ರೆಸಿಪ್ರೋಕಲ್. ಸೊ ಟೇಕಿಂಗ್ ರೆಸಿಪ್ರೋಕಲ್ ವಾಟ್ ವಿ ಗೆಟ್ ಸಿ ಕಾಸ್ ಥೀಟಾ ಮೇಲೆ ನ್ಯೂಮರೇಟರ್ ಬರೀರಿ, ಸೈನ್ ಥೀಟಾ ಡಿನಾಮಿನೇಟರ್ ಬರೀರಿ. ಏನಾಗುತ್ತೆ ನೋಡಿ, ಇಲ್ಲಿ ಟ್ಯಾನ್ ಥೀಟಾ ಬೈ 1. ರೆಸಿಪ್ರೋಕಲ್ ಮಾಡಿ ರೈಟ್ ಹ್ಯಾಂಡ್ ಸೈಡ್